ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ಹನುಮಾನ್ ಗಾಯತ್ರಿ ಮಂತ್ರ ಹೇಳೋದ್ರಿಂದ ಧೈರ್ಯ, ಆತ್ಮಬಲ ಹೆಚ್ಚುತ್ತೆ ಅಂತ ಹೇಳಲಾಗುತ್ತೆ, ಆರೋಗ್ಯ ಕೂಡ ಹೆಚ್ಚುತ್ತೆ ಅಂತ ಹೇಳಲಾಗುತ್ತೆ. ನಾನು ಈ ದಿನ ಹನುಮಾನ್ ಜಯಂತಿಯ ಪೂಜೆಯನ್ನು ಸರಳವಾಗಿ ನಾನು ಹೇಗೆ ಆಚರಿಸ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾನು ಒಂದು ಮುದ್ದಾದ ಒಂದು ಪುಟಾಣಿ ಹನುಮಾನ್ ವಿಗ್ರಹ ಇದೆ ನನ್ನ ಹತ್ರ. ಅದನ್ನು ನಾನು ಇಟ್ಬಿಟ್ಟು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ನಂತರ ಇದು ನನ್ನ ತಮ್ಮ ಇದ್ದಾನೆ ಬೆಳಗಾಮಲ್ಲಿ, ಸೋಮು ಮುಚ್ಚಂಡಿ ಅಂತ ಹೇಳಿಬಿಟ್ಟು ಅವನಿಗೆ ಕೊಡ್ತೀನಿ ನಾನು ಇದನ್ನು. ಮೊದಲಿಗೆ ಗಣೇಶನಿಗೆ ಗರ್ಕೆ ಅರ್ಪಿಸಿಬಿಟ್ಟು ಆಂಜನೇಯನಿಗೆ ಅಭಿಷೇಕ ಮಾಡ್ಕೊಳ್ತೀನಿ. ಅಭಿಷೇಕ ಆದ ನಂತರ ಕೇಸರಿಯನ್ನು ಲೇಪನ ಮಾಡ್ತೀನಿ ಆಂಜನೇಯನಿಗೆ. ನಾನು ಕೇಸರಿ ನಂದನ ಆದ್ದರಿಂದ ಕೇಸರಿ ಲೇಪನ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅಥವಾ ಕುಂಕುಮ ಅಂತ ಹೇಳ್ತಾರೆ ಕೆಲವರು, ಸಿಂಧೂರ ಅಂತ ಹೇಳ್ತಾರೆ ಉತ್ತರ ಭಾರತದವರು. ಇದ್ರ ಹಿಂದೆ ಒಂದು ಸುಂದರವಾದ ಕಥೆ ಇದೆ. ಒಮ್ಮೆ ತಾಯಿ ಸೀತೆ ತನ್ನ ಹಣೆಗೆ ಕುಂಕುಮವನ್ನು ಧರಿಸ್ತಾಳಂತೆ. ಇದನ್ನು ನೋಡಿದ ಆಂಜನೇಯ ಕೇಳ್ತಾನಂತೆ ಸೀತೆಯನ್ನು, ತಾಯಿ ನೀವು ಏಕೆ ದಿನ ಕುಂಕುಮ ಹಚ್ಕೊಳ್ತೀರಾ ಅಂತ. ಆಗ ತಾಯಿ ಸೀತೆ ಹೇಳ್ತಾರಂತೆ, ಇದರಿಂದ ನನ್ನ ಪ್ರಭು ಶ್ರೀರಾಮಚಂದ್ರನ ಆಯುಷ್ಯು ಅಭಿವೃದ್ಧಿ ಆಗುತ್ತಪ್ಪ, ಹಾಗಾಗಿ ನಾನು ಇದನ್ನು ಧರಿಸ್ತೀನಿ ಅಂತ ಹೇಳ್ತಾಳಂತೆ ತಾಯಿ ಸೀತೆ. ಆಗ ಈ ಆಂಜನೇಯ ಏನು ಮಾಡ್ತಾನಂತೆ, ಇಡೀ ತನ್ನ ದೇಹಕ್ಕೆ ಕೇಸರಿಯನ್ನು ಲೇಪಿಸ್ಕೊಂಡು ಬರ್ತಾನಂತೆ. ನೋಡಿ, ಕೇಸರಿ ಲೇಪನ ಮಾಡಿರುವ ಗೆಜ್ಜೆ ವಸ್ತ್ರ ಹಾಕ್ತಾಯಿದ್ದೀನಿ. ಈ 5 ದೀಪ, ಮಣ್ಣಿನ ದೀಪ ಹಚ್ಚಿಡೋದ್ರಿಂದ ಮತ್ತು 5 ಆಂಜನೇಯನಿಗೆ 5 ಪ್ರದಕ್ಷಿಣೆ ಹಾಕೋದ್ರಿಂದ ಆರೋಗ್ಯ ಉಂಟಾಗುತ್ತೆ ಅಂತ ಹೇಳ್ತಾರೆ. ಮತ್ತು ವಿಳ್ಳೆದೆಲೆ ಹಾರ ಕಟ್ಕೊಳ್ತಾ ಇದ್ದೀನಿ. 21 ವಿಳ್ಳೆದೆಲೆ ಇದೆ ಅದರಲ್ಲಿ. ಒಂದರಲ್ಲಿ ಅಡಿಕೆ ಹಾಕಿ ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಅಡಿಕೆ ಹಾಕಿ ಕಟ್ಟಿದೆ. ಮತ್ತು ಉದ್ದಿನ ವಡೆಯ ಹಾರ ಹಾಕ್ತಾಯಿದ್ದೀನಿ. ಇಡೀ ದೇಹಕ್ಕೆ ಲೇಪಿಸ್ಕೊಂಡಿದ್ದೀನಿ ತಾಯಿ ಅಂತ ಬಂದು ಸೀತಾಮಾತೆ ಎದುರಿಗೆ ನಿಂತ್ಕೊಳ್ತಾನೆ. ಅಯ್ಯೋ ಆಂಜನೇಯ, ಯಾಕಪ್ಪ ಇಡೀ ದೇಹಕ್ಕೆ ಲೇಪನ ಮಾಡ್ಕೊಂಡಿದ್ದೀಯಾ ಅಂತ ತಾಯಿ ಕೇಳ್ತಾಳೆ. ಆಗ ತಾಯಿ, ನೀನು ಒಂದು ಪುಟಾಣಿ ಬೊಟ್ಟನ್ನು ಇಟ್ಟಿರೋದ್ರಿಂದ ಪ್ರಭುವಿನ ಆಯುಷು ವೃದ್ಧಿ ಆಗೋದಾದರೆ, ನಾನು ದಾಸ ಇಡೀ ದೇಹಕ್ಕೆ ನಾನು ಲೇಪನ ಮಾಡ್ಕೊಂಡು ಬಂದಿದ್ದೀನಿ ಕುಂಕುಮವನ್ನು. ಇದರಿಂದ ನನ್ನ ಪ್ರಭುವಿನ ಆಯುಷು ಅಭಿವೃದ್ಧಿ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ ತಾಯಿ ಅಂತ ಭಾಳ ಮುಗ್ಧವಾಗಿ ಕೇಳ್ತಾನಂತೆ ಆಂಜನೇಯ. ಹಾಗಾಗಿ ಆಂಜನೇಯನಿಗೆ ಕೇಸರಿ ಲೇಪನ ಮಾಡುವ ಪದ್ಧತಿ ಇದೆ. ಕೇಸರಿ ಲೇಪನದಿಂದ ಆಂಜನೇಯನಿಗೆ ಸಂತೋಷ ಆಗುತ್ತೆ ಅಂತ ನಮಗೆ ಹಿರಿಯವರು ಹೇಳಿದ್ದಾರೆ. ಹಾಗಂತ ನನ್ನ ಅಜ್ಜಿ ಹಾಗೆ ಹೇಳ್ತಾಯಿದ್ರು. ಆ ಆಂಜನೇಯ ಎಲ್ರಿಗೂ ಆರೋಗ್ಯ ಆಯುಷ್ಯು ಕೊಡಲಿ ಅಂತ ಬೇಡ್ತಾ ನನ್ನ ವ್ಲಾಗ್ ಮುಗಿಸ್ತಿದ್ದೀನಿ.